ಅಬಾಬಾಬಾಬಾಬಾಬಾ ನೆನ್ನೆ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಗೆಲ್ತಾ ಇದ್ದಂಗೆ ಏನ್ರಿ ಪಾಯಿಂಟ್ಸ್ ಟೇಬಲ್ ಕಾಣಿಸ್ತಾ ಇರೋಂಥ ರೀತಿ ಏನೋ ಡ್ರಾಸ್ಟಿಕಲ್ಲಿ ಚೇಂಜ್ ಆಗೋಗ್ಬಿಡಿದೆ ಅಂತ ಏನೂ ಇಲ್ಲ, ಹೆಂಗಿದೆಯೋ ಹಂಗೆ ರಿಟೈನ್ ಆಗಿದೆ ಪಾಯಿಂಟ್ಸ್ ಟೇಬಲ್ಲು. ಮೊದಲನೇದಾಗೆಲ್ಲ ಶುಭೋದಯ ಮಾಮ್. ಇವತ್ತು ಬ್ಯಾಟಲ್ ಆಫ್ ಟೇಬಲ್ ಮಿಡ್ಸು. ಅದೇ ಸಿ ಎಸ್ ಕೆ 6ನೇ ಪೊಸಿಷನಲ್ಲಿರುವಂಥವ್ರು, ಇವರು ಡೆಲ್ಲಿ ಕ್ಯಾಪಿಟಲ್ಸ್ 7ನೇ ಪೊಸಿಷನಲ್ಲಿರುವಂಥವ್ರು. 6-7 ನೆನೆ ನೋಡ್ತವ್ರೆ 9-10. ಇವತ್ತು 6-7 ಆಟ ಆಡ್ತಾ ಇದ್ದಾರೆ. ಯಾರು ಗೆಲ್ತಾರೆ? ನೆನೆ ಮೇಲಿರೋರು ಗೆದ್ದಿದ್ದಾರೆ, ಇವತ್ತು ಮೇಲಿರೋರು ಗೆಲ್ತಾರ? ಅದೇ ಸಿ ಎಸ್ ಕೆ ಮೇಲಿದ್ದಾರೆ, 1 ಪಾಯಿಂಟ್ ಮೇಲ್ಗಡೆ ಇದ್ದಾರೆ, ಅಂದರೆ ಒಂದು ಸ್ಟೇಜ್ ಮೇಲ್ಗಡೆ ಇದ್ದಾರೆ 6ನೇ ಪೊಸಿಷನಲ್ಲಿ. ಇವತ್ತೇನಾದ್ರು ಇವರು ಗೆಲ್ತು ಅಂದರೆ ಆ ಸ್ಟೇಜ್ ದಾಟಿ ಮುಂದಕ್ಕೆ ಹೋಗ್ಬಿಟ್ಟು ಕೆಳಗಡೆ ಆಗ್ತಾರೆ ಸಿ ಎಸ್ ಕೆನ, ಅಥವಾ ಸಿ ಎಸ್ ಕೆ ಅವರು ಗೆಲ್ತಾ ಹೋಯ್ತು ಅಂತಾರೆ ಇಲ್ಲಿಂದ ಆಚೆಗೆ. ಸಿ ಎಸ್ ಕೆ ಅವ್ರು ಗೆದ್ರು ಸಹ ಅದೇ ಪೊಸಿಷನ್ ಇರ್ತಾರೆ. ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನೆನ್ನೆ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದರಿಂದ 6 ಪಾಯಿಂಟ್ಸ್ನ ಮೇಂಟೈನ್ ಮಾಡೋದ್ರ ಮೂಲಕ 3 ಮ್ಯಾಚ್ನ ಗೆಲ್ಲೋದ್ರ ಜೊತೆಗೆ ಇಲ್ಲಿ KKRನ ಒಂದು ರೇಂಜಿಂಗ್ ಮ್ಯಾಚ್ ಮಾಡ್ತಾರೆ. ಬಟ್ ಅವ್ರು ಆಡ್ಸಲ್ಲಿರೋದನ್ನ ಮ್ಯಾಚ್ ಮಾಡೋದಕ್ಕಾಗಲ್ಲ. ಇವರು ಇವೆಂಟ್ಸಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ಒಂದು ಮ್ಯಾಚ್ ನಿಂತು ಹೋಗಿದೆ, ಅವ್ರಿಗೊಂದು ಮ್ಯಾಚ್ ನಿಂತು ಹೋಗಿಲ್ಲ. ಕರೆಕ್ಟಾಗಿ 6 ಪಾಯಿಂಟ್ಸ್ ಅಂತ ಅನ್ಕೊಬೋದು. ಸೊ ಇಲ್ಲಿ ಕಡೆ LSG ಅಂತ ಬಂದಾಗ ಉಣ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. 7 ಮ್ಯಾಚ್ನ ಸೋಲೋದ್ರ ಮೂಲಕ ಮುಂಬೈ ಇಂಡಿಯನ್ಸ್ ಜೊತೆಗೆ ಇವರು ಇಬ್ಬರು ಕೂಡ ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಇನ್ನೇನಿದ್ರು ಕೂಡ ಸರ್ವೈವ್ ಆಗಿರೋದು KKRಗಿಂತ ಮೇಲ್ಗಡೆ ಈ 8 ಟೀಮ್ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕೆಳಗಡೆ ಇರೋಂಥ ಬಾಟಮಲ್ಲಿ ಇರೋಂಥ 2 ಟೀಮು ಅದೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಸೀನ್ ಆಗೋಗ್ಬಿಟ್ಟಿದೆ ಇವಾಗ. ಬಟ್ ಆದರೂ ಕೂಡ 6 ಮ್ಯಾಚ್ನ ಗೆದ್ದಿದ್ದಾರೆ. ಇನ್ನು ಟಾಪಲ್ಲಿರುವಂಥ ಟೀಮ್ಗಳು 4 ಅಲ್ಲ 5 ಟೀಮ್ಗಳು 6 ಮ್ಯಾಚ್ನ ಗೆದ್ದಿರೋದನ್ನ ಇನ್ನೂ ಹೇಳೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು 8 ಮ್ಯಾಚ್ನ ಗೆಲ್ಲೋ ಥರ ಸಿನಾರಿಯೋ ಬಂದು ನೆಟ್ ರನ್ ರೇಟ್ ಏನಾದ್ರು ಬಂತು ಅಂದರೆ ಕೆಳಗಡೆ ನಂಬರ್ 4ಅಲ್ಲಿ ಇನ್ ಕೇಸ್ 7 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂಥ ಸೀನ್ಸ್ ಏನಾದ್ರು ಬಂತು ಅಂದರೆ ನೆಟ್ ರನ್ ರೇಟ್ ಯಾರ್ದು ವಿಪರೀತವಾಗಿ ಜಾಸ್ತಿ ಇರುತ್ತೋ ಅವ್ರು ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ. ಬಟ್ ಮುಂಬೈ ಇಂಡಿಯನ್ಸ್ ನೋಡ್ತು ಅಂತಂದರೆ LSGನ ನೋಡ್ತು ಅಂತಂದರೆ ಖಂಡಿತ ಅವ್ರ ನೆಟ್ ರನ್ ರೇಟು ಕೂಡ ಒಡ್ಸ್ಕೊಂಡಿರೋದ್ರಿಂದ ಅವ್ರು ಕ್ವಾಲಿಫೈ ಆಗುವಂಥ ಸೀನೇ ಇಲ್ಲ ಅಂತ ಹೇಳ್ಬೋದು. ಸೊ ಅಲ್ಲಿನ ಮೇಲಕ್ಕೆ KKRಗೂ ಪಾಸಿಬಿಲಿಟಿ ಅನ್ನೋದು ಇದೆ ಅವ್ರು ಆಡ್ಸಲ್ಲಿರೋದ್ರಿಂದ. ಬಟ್ ಅವ್ರಿಗೂ ಕೂಡ ತೀರಾ ಕಮ್ಮಿ ಪಾಸಿಬಿಲಿಟಿ. ನಂಬರ್ 7ಇಂದ ಮೇಲ್ಗಡೆ ಇವತ್ತು CSK ಮತ್ತು DC ಆಡ್ತಾ ಇದ್ರಲ್ಲ, ಇಲ್ಲಿಂದ ಆಚೆಗೇನೆ ಪಾಸಿಬಿಲಿಟಿ ಇರೋದು ಕ್ವಾಲಿಫೈ ಆಗೋದಕ್ಕೆ. ನನ್ನ ಪ್ರಕಾರ ನೋಡ್ತಾರೆ KKR, MI ಮತ್ತು LSG ಏನೇ ಮಾಡಿದ್ರು ಕೂಡ ಕ್ವಾಲಿಫೈ ಆಗಲ್ಲ ಅಂತ ಅನ್ನಿಸಿದೆ. ಅದಕ್ಕಿಂತ ಮೇಲೆ DC ಮತ್ತು CSK ಖಂಡಿತ ಪಾಸಿಬಿಲಿಟಿ ಅನ್ನೋದಿದೆ. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಏನಕ್ಕೆ ಅಂತಂದರೆ ಇವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಕಾಣಿಸ್ತದೆ. ಇವತ್ತೇನಾದ್ರು ಸೋತರು ಅಂತ ಅನ್ಕೊಳ್ಳಿ, ಇವತ್ತು ಸೋತರೆ ಅವರ ಅವನತಿ ಇಲ್ಲಿಂದನೇ ಶುರುವಾಯಿತು ಅಂತ ಅನ್ಕೊಳ್ಳಿ. ಇಲ್ಲಿಂದನೇ ಅಲ್ಲ, ಆಲ್ಮೋಸ್ಟ್ ಎಂಡ್ ಆಯಿತು ಅವರ ಟೂರ್ನಮೆಂಟ್ ಅಂತ ಅನ್ಕೊಳ್ಳಿ. ಹೋಗ್ತಾ ಖಂಡಿತ ಟಫ್ ಆಗ್ತಾ ಹೋಗುತ್ತೆ ಟೂರ್ನಮೆಂಟ್. ಇಲ್ಲಿಂದ ಚೆಕ್ ಗೆಲ್ಕೊಂಡು ಹೋಗಲೇಬೇಕು, ಕಂಟಿನ್ಯೂಸ್ ಆಗಿ ಕನ್ಸಿಕ್ಯೂಟಿವ್ ಆಗಿ ಗೆದ್ಕೊಂಡು ಹೋಗಲೇಬೇಕು. ಅದು DC ಗೆಲ್ತಾರ CSK ಗೆಲ್ತಾರ ಅಂತ ಕಾದು ನೋಡಬೇಕಾಗುತ್ತೆ ಇವತ್ತು. ನೋಡಿ, ಒಂದು ಖುಷಿ ವಿಚಾರ ಏನು ಅಂತಂದರೆ ನಮ್ಮ RCBಗೆ 1 ವಾರ ಗ್ಯಾಪ್ ಸಿಕ್ಕಿದ್ರು ಸಹ ನಾವು ಪಾಯಿಂಟ್ಸ್ ಟೇಬಲಲ್ಲಿ ಅಲ್ಲಾಡಿಲ್ಲ. ನಾವು ಅಂದ್ಕೊಂಡಿದ್ವಿ ಇಲ್ಲ ಅಲ್ಲಾಡಬಹುದು ಅಂತ ಅಂದ್ಕೊಂಡಿದ್ವಿ. ಇನ್ ಕೇಸ್ SRH ಗೆದ್ದಿತ್ತು ಅಂದರೆ ಅಲ್ಲಾಡ್ತಾ ಇದ್ವಿ ನಾವು. ಬಟ್ SRHನ ಗೆಲ್ಲೋದಕ್ಕೆ ಬಿಟ್ಟಿಲ್ಲ ಆಪೋನೆಂಟ್ಸ್ಗಳು. ಸೊ ಹಂಗೇನೆ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಸೊ ಅಪ್ಕಮಿಂಗ್ ಮ್ಯಾಚಸ್ ಇನ್ ಕೇಸ್ RR ಗೆದ್ದಿತ್ತು ಅಂದ್ರೂ ಕೂಡ ನಾವು ಅಲ್ಲಾಡಿರ್ತಾ ಇದ್ವಿ. ಬಟ್ RR ಕೂಡ ಗೆದ್ದಿಲ್ಲ, ಅವ್ರಿಗೂ ಒಂದು ಗ್ಯಾಪ್ ಇದೆ. ಒಂಥರ ನೋಡಿ ಮೈಂಟೈನ್ ಮಾಡ್ತಾ ಇದ್ದಾರೆ ಎಲ್ಲರೂ ಆಪೋನೆಂಟ್ಸ್ಗಳು. ಅವ್ರು ಅಗೇನ್ಸ್ಟ್ ಆಡೋದ್ರು, RR ಅಗೇನ್ಸ್ಟ್ ಆಡೋರಾಗಿರ್ಬೋದು, ಜೊತೆಗೆ SRH ಅಗೇನ್ಸ್ಟ್ ಆಡೋರಾಗಿರ್ಬೋದು. GT ಪರವಾಗಿಲ್ಲಪ್ಪ, ಕಂಫರ್ಟಬಲ್ ಆಗಿ ಕಾಣಿಸ್ತಾರೆ. ನೆಕ್ಸ್ಟ್ ಮ್ಯಾಚ್ನ ಗೆಲ್ತವ್ರು ನಮ್ಮನ್ನ ಓವರ್ಟೇಕ್ ಮಾಡ್ಬಿಡ್ತಾರೆ GT ಅವರು. ಸೊ ಅಷ್ಟರಲ್ಲಿ ನಾವು ಒಂದು ಮ್ಯಾಚ್ನ ಗೆಲ್ಲಬೇಕಾಗತ್ತೆ. ಟಾಪ್ 6ಅಲ್ಲಿ ಹೆವಿ ಕಾಂಪಿಟೇಷನ್ ನಡೀತಿದೆ, ಟಾಪ್ 5 ಹೆವಿ ಕಾಂಪಿಟೇಷನ್ ನಡೀತಾ ಇದೆ. ಸೊ ಈ ಟಾಪ್ 5 ಏನು ಇವಾಗ ಆಟ ಆಡ್ತಾ ಇದ್ದಾರೆ, ಸೊ ಇವರೇ ಕ್ವಾಲಿಫೈ ಆಗುವಂಥ ಲಕ್ಷಣಗಳು ಎದ್ದೆದ್ದಿಗೆ ಕಾಣಿಸ್ತಾ ಇದೆ. CSK ಎಂಟ್ರಿ ಕೊಡ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಎಂಟ್ರಿ ಕೊಡ್ಬೋದು. ಇದು ಬಿಡ್ತು ಅಂತಂದರೆ ಈಚೆ ಇರೋರು, ಅದೇ KKR ಅವರು, MI ಅವರು, LSG ಅವರು ಎಂಟ್ರಿ ಕೊಡ್ತಾರೆ ಅಂತ ನನಗಂತೂ ಫೀಲು ಬರ್ತಾ ಇಲ್ಲ, ಅನ್ನಿಸ್ತಾನೂ ಇಲ್ಲ, ಆ್ಯಂಡ್ ಅದು ಆಗೋದು ಇಲ್ಲ. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ CSK ಆಡ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು. ಡೆಲ್ಲಿಗೆ ಆಗ್ತಾ ಇರುವಂಥ ಮ್ಯಾಚು ಫರೋಶಾ ಕೋರ್ಟ್ನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಹೈ ಸ್ಕೋರಿಂಗ್ ಗೇಮನ್ನು ಕೂಡ ಆಗಿದೆ ಆ್ಯಂಡ್ ಲೋ ಸ್ಕೋರಿಂಗ್ ಗೇಮನ್ನು ಕೂಡ ಆಗಿದೆ. ನಮ್ಮ ಬೆಂಗಳೂರು ಅಗೇನ್ಸ್ಟ್ ಲೋ ಸ್ಕೋರಿಂಗ್ ಗೇಮ್ ಆಯ್ತಲ್ಲಪ್ಪ ಡೆಲ್ಲಿ. ಹೈ ಸ್ಕೋರಿಂಗ್ ಗೇಮು ನೋಡಿದ್ವಿ ನಾವು, ಸಿಕ್ಕಾಪಟ್ಟೆ ನಾಯಿ ಚೆಸಂಗೆ ಹೆಚ್ಚಿರೋದು. 65-70 ಮೀಟರ್ ಬೌಂಡ್ರಿ ಆಗಿರೋದ್ರಿಂದ 60 ಮೀಟರ್ ಬೌಂಡ್ರಿ ಕೂಡ ಇದೆ ಈ ಒಂದು ವೆನ್ಯೂಲಿ. ಅದರಿಂದ ಇವತ್ತು ಎಫೆಕ್ಟಿವ್ ಆಗಿ ನಾವು ನೋಡ್ಬೋದು, 6ಗಳ ಸುರಿಮಳೆನೇ ಬರುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವಾಗಲೂ ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಫ್ರೆಂಡ್ಲಿ, ಎಲ್ಲೋ ಒಂದೊಂದು ಮ್ಯಾಚ್ ಆಗಿರ್ಬೋದು ಬೌಲಿಂಗ್ ಫ್ರೆಂಡ್ಲಿ ಆಗಿರೋಂಥದ್ದು, 1 ಸೈಡ್ ಮ್ಯಾಚ್ ಆಗಿರ್ಬೋದು, ಅಂದರೆ ಬೌಲರ್ಸ್ಗಳ ಪರವಾಗಿ ಆಗಿರ್ಬೋದು. ಬಟ್ ಖಂಡಿತ ಈ ಮ್ಯಾಚು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂದರೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ನೋಡಿದ್ದೀನೋ ಲೋ ಸ್ಕೋರಿಂಗ್ ಗೇಮ್ ಆಗಿರೋದನ್ನ. ಆದ್ದರಿಂದ ಇಲ್ಲಿ ಪಿಚ್ನ ಸಖತ್ತಾಗಿರೋಂಥ ವಿಕೆಟ್ನೇ ಕೊಡ್ತಾರೆ, ಹಂಗೂ ಆಗಲಿ ಹಿಂಗೂ ಆಗಲಿ ಅಂತ. ಯಾಕಂದರೆ ಡೆಲ್ಲಿ ವಿಕೆಟು ಡಬ್ಬಾ ವಿಕೆಟು ಅನ್ನೋ ಥರ ಯಾರು ಕೂಡ ಅನ್ಕೊಳಕ್ಕೆ ಹೋಗ್ಬಾರ್ದಲ್ಲ. ಅದಕ್ಕೋಸ್ಕರ ಸಖತ್ತಾಗಿರೋಂಥ ವಿಕೆಟ್ನ ಸರ್ಫೇಸ್ನ ಇವತ್ತು ರೆಡಿ ಮಾಡಿರ್ತಾರೆ. ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಪ್ಯಾರಡೈಸ್ ಆಗಿರೋಂಥ ಸರ್ಫೇಸ್ನ ರೆಡಿ ಮಾಡಿರ್ತಾರೆ. ಬಟ್ ಹೋಪ್ಸು ಸಿಕ್ಕಾಪಟ್ಟೆ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ನೋಡ್ತು ಅಂತಂದರೆ CSK ಪರವಾಗಿ ನೋಡ್ತಾರೆ ಸಂಜು ಸ್ಯಾಮ್ಸನ್ ಮೇಲೆ. ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ನೋಡ್ತಾರೆ KL ರಾಹುಲ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಇದೆ. ಇವರಿಬ್ಬರು ಒಂಥರ ಬೊಲಾಡಿಯರ್ ಇದ್ದಂಗೆ. ಇವರಿಬ್ಬರು ಏನಾದ್ರು ಯಾರು ಮಸ್ತಾಗಿ ಆಡ್ತಾರೋ ಆ ಟೀಮ್ ಗೆಲ್ಲುವಂಥ ಚಾನ್ಸಸ್ಸು ವಿಪರೀತವಾಗಿ ಹೋಗುತ್ತೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು KL ರಾಹುಲ್ 152 ಹೊಡೆದ್ರೂ ಕೂಡ ಒಂದು ಮ್ಯಾಚ್ನ ಗೆಲ್ಲಿಲ್ಲ.
ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಅನ್ಸುತ್ತಪ್ಪ, ಪಾಪ ಅನ್ಸುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ನೋಡ್ಕೊಂಡು. ಯಾವಾಗಲೂ ಹೇಳ್ತೀನಿ ನಾನು, ಆ ಕರುಣ್ ನಾಯರ್ ಬಿಟ್ಟಂತ ಕ್ಯಾಚ್ ಆಗಿರೋ ಆಗಿರ್ಬೋದು, ಜೊತೆಗೆ ಡೇವಿಡ್ ಮಿಲ್ಲರು ಆ ರನ್ ತಗೊಳ್ಳದೇ ಇರೋದಾಗಿರ್ಬೋದು. ಸೊ ಆ 2 ಮ್ಯಾಚ್ನಲ್ಲಿ ಗೆದ್ದಿತ್ತು ಅಂದರೆ ಇವತ್ತು ಪಾಯಿಂಟ್ಸ್ ಟೇಬಲ್ ಅವರು ಕಾಣಿಸ್ಕೊಂತಿದ್ದಂಥ ರೀತಿನೇ ಬೇರೆ. 6 ಮ್ಯಾಚ್ನ ಗೆದ್ದಿದ್ರೆ ಅವ್ರನ್ನ ನೋಡೋಂಥ ರೀತಿನೇ ಚೇಂಜ್ ಆಗಿ ಹೋಗ್ಬಿಡೋದು. ಆ್ಯಂಡ್ ಅವರು ನಮ್ಮ RCB ಜೊತೆಗೆ ಕಾಂಪಿಟೇಷನ್ ಕೊಟ್ಟರು, ಟಾಪ್ ಆಫ್ ದ ಟೇಬಲ್ ಇರೋರ ಹತ್ರ ಕಾಂಪಿಟೇಷನ್ ಕೊಟ್ಟಿರೋರು. ಬಟ್ ನೋಡಿ 2 ಮ್ಯಾಚ್ನ ಸೋತಿದ್ರಿಂದ ಇವಾಗ ನೋಡಿ ಮಿಡ್ ಆಫ್ ದ ಟೇಬಲ್ಲಿ ಮಿಡ್ಗಿಂತ ಕೆಳಗಡೆ ಇರೋಂಥವ್ರ ಮೇಲೆ ಕಾಂಪಿಟೇಷನ್ ಹಾಕೊಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ. ಬಟ್ CSK ಆ ವಿಚಾರದಲ್ಲಿ ಏನಂತ ಕ್ಲೋಸ್ ಮಾರ್ಜಿನ ಸೋತಿದ್ದಾರೆ, ಒಂಥರ ರಿಗ್ರೆಟ್ ಪಡೋ ಥರ ಸೋತಿದ್ದಾರೆ ಅನ್ನೋದ್ರ ಏನಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆ 2 ಮ್ಯಾಚು ಯಾವಾಗಲೂ ಸಹ ಕಾಡ್ತಾನೆ ಇರುತ್ತೆ. ಆ 2 ಮ್ಯಾಚ್ ಗೆದ್ಬಿಟ್ಟಿದ್ರು ಅಂತಂದರೆ, 2 ಮ್ಯಾಚ್ ಗೆದ್ಬಿಟ್ಟಿತ್ತು ಅಂತಂದರೆ ಖಂಡಿತ ಅನ್ಸುತ್ತೆ. ಇವಾಗಲೂ ಕೂಡ ಅನಿಸಿರುತ್ತೆ. ಆ್ಯಂಡ್ ಇನ್ ಕೇಸ್ ಟೂರ್ನಮೆಂಟ್ ಸೋತ್ರೂ ಕೂಡ ಖಂಡಿತ ಕ್ವಾಲಿಫೈ ಆಗಿಲ್ಲ ಅಂದರೂ ಕೂಡ ಆ 2 ಮ್ಯಾಚ್ ಗೆದ್ಬಿಟ್ಟಿತ್ತು ಅಂದರೆ ಹಿಂಗಿರೋದು ಅಂತ ಅನಿಸ್ತಾನೆ ಇರ್ತದೆ. ಸೊ ಓಕೆ, ಇಲ್ಲಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 180 ಆ್ಯಂಡ್ ಅಬೋವ್ ಇದೆ. ಸೊ ಅದರಿಂದ ಹೈ ಸ್ಕೋರಿಂಗ್ ಅಂತ ಹೇಳಿದ್ನು ಆಲ್ರೆಡಿ. ಇಲ್ಲ ಟಾಸ್ ಫ್ಯಾಕ್ಟರ್ ಅಂತ ಬಂದಾಗ ಟಾಸ್ ಗೆದ್ರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ಳೋದು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಿಮಿಲರ್ಲಿ ಲೈಕ್ ಚಿನ್ನಸ್ವಾಮಿ ಸ್ಟೇಡಿಯಂ ವಾಂಕಡೆ ಥರನೇ ಈಸಿ ಇರುತ್ತೆ ಚೇಸ್ ಮಾಡೋರಿಗೆ. 32 ಹೆಡ್ ಟು ಹೆಡ್ ಮ್ಯಾಚ್ ಆಗಿದೆ. ಅದರಲ್ಲಿ 12 ಮ್ಯಾಚ್ನ ಗೆದ್ದಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್, 20 ಮ್ಯಾಚ್ನ ಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದರೆ CSK ಅವರು ಹಿಸ್ಟ್ರಿ ತೆಗೆದು ನೋಡ್ತು ಅಂತ ಅಂದಾಗ, ಸೊ ಕರೆಂಟ್ ಫಾರ್ಮ್ನ ನೋಡ್ತು ಅಂತ ಅಂದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲಾಸ್ಟ್ 5 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದಿದ್ದಾರೆ, 3 ಮ್ಯಾಚ್ನ ಸೋತಿದ್ದಾರೆ. CSK ಅವರು ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದಿದ್ದಾರೆ, 2 ಮ್ಯಾಚ್ನ ಸೋತಿದ್ದಾರೆ. ಸೊ ರೀಸೆಂಟ್ ಟ್ರೆಂಡ್ನ ಗಮನಿಸ್ತು ಅಂದರೆ CSK ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬೆಟರ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸು ಹಂಗೆ ಹಿಂಗೆ ಆಡ್ತಾರೆ. ಯಾಕೆ ಅಂತಂದರೆ ಅವರು ಸಖತ್ತಾಗಿ ಆಡಿದ್ರೂ ಕೂಡ ಮ್ಯಾಚ್ನ ಗೆಲ್ಲೋದಕ್ಕೆ ಆಗ್ತಾಯಿಲ್ಲ. 260+ ಹೊಡೆದ್ರೂ ಕೂಡ ಚೇಸ್ ರನ್ ಮಾಡಿಸ್ಕೊಂಡ್ಬಿಟ್ರು. ಸೊ ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಲೇ ಕೂಡ ಅನಿಸ್ಬಿಟ್ಟಿತ್ತು ಅವತ್ತಿನ ಮ್ಯಾಚ್ನ ನೋಡ್ತು ಅಂತಂದಾಗ. ಸೊ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿದೆ KL ರಾಹುಲ್ ಮೇಲೆ. ಇವತ್ತು ಏನಾದ್ರು ಒಂದು ಮಾಡ್ತಾರೆ ಅಂತ, ಯಾಕಂದರೆ ಅವ್ರು ಆಡಲೇಬೇಕು. ಇವ್ರು ಗೆಲ್ಲಬೇಕು ಅಂತಂದರೆ KL ರಾಹುಲ್ ಎಫೆಕ್ಟಿವ್ ಆಗಿ ಆಡಲೇಬೇಕು. ಗೆದ್ದಿರುವಂಥ ಮ್ಯಾಚ್ಗಳು ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು KL ರಾಹುಲ್ ಖಂಡಿತ ಕೈ ಹಿಡಿದಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ, ಪರವಾಗಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಏನು ಅಲ್ಲೇನು ಕಳಪೆ ಥರ ಏನಿಲ್ಲ. KL ರಾಹುಲ್, ನಿಸಾಂಕ, ರಾಣಾ, ರಿಜ್ವಿ, ಸ್ಟಪ್ಸು, ಅಕ್ಷರ್ ಪಟೇಲ್, ಜೊತೆಗೆ ಮಿಥಲ್ ಸ್ಟಾರ್ಕ್ ಬೇರೆ ಜಾಯ್ನ್ ಆಗಿದ್ದಾರೆ. ಡೇವಿಡ್ ಮಿಲ್ಲರ್ನು ಬರ್ತಾರೋ ಬರಲ್ವ ನೋಡಬೇಕು ಇವತ್ತು. ಜೊತೆಗೆ ಕುಲ್ದೀಪ್ ಯಾದವ್, ಲುಂಗಿ ಇಂಗಿಡಿ ಇವತ್ತು ಬರುವಂಥ ಚಾನ್ಸ್ ಇದೆ ಅಂತ ಅಪ್ಡೇಟ್ ಇದೆ. ಲುಂಗಿ ಇಂಗಿಡಿ ಅವರು ರಿಕವರ್ ಆಗಿದ್ದಾರೆ ಇಂಜುರಿಯಿಂದ ಅಂತ. ಲಾಸ್ಟ್ ಮ್ಯಾಚು ಇದೆ ಹೇಳಿದ್ದೆ, ಇವತ್ತು ಇದೆ ಹೇಳ್ತಿದ್ದೆ. ಏನಪ್ಪ ಅಂತ ಕೇಳ್ತು ಅಂದರೆ ಇಲ್ಲ, ಇವತ್ತು ಪಕ್ಕ ರಿಕವರ್ ಆಗಿದ್ದಾರಂತೆ. ಇವತ್ತು 100% ಬರುವಂಥ ಲಕ್ಷಣಗಳು ಬಂದಿದೆ, ಆಲ್ರೆಡಿ ಅಪ್ಡೇಟ್ಸ್ಗೂ ಬಂದಿದೆ ನಮಗೆ. ಟಿ ನಟರಾಜನ್, ಮುಖೇಶ್ ಕುಮಾರ್, ಅಶುತೋಷ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಪರವಾಗಿಲ್ಲ, ಟೀಮ್ ಚೆನ್ನಾಗಿದೆ. CSK ವಿಚಾರಕ್ಕೆ ಬಂತು ಅಂತಂದರೆ ಸಂಜು ಸ್ಯಾಮ್ಸನ್, ಗಾಯಕವಾಡ್ ಬೇರೆ ಫಾರ್ಮಿಗೆ ರಿಟರ್ನ್ ಆಗಿರೋದು. ಇನ್ಫ್ಯಾಕ್ಟ್ ಇವರು ಫಾರ್ಮಿಗೆ ರಿಟರ್ನ್ ಆಗಿದ್ದಾರೆ, ಸಂಜು ಸ್ಯಾಮ್ಸನ್ ಫಾರ್ಮ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆಯಿಂದ ಉರ್ವಿಲ್ ಪಟೇಲು, ಕಾರ್ತಿಕ್ ಶರ್ಮಾ ಇಬ್ಬರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೆ. ಅಗ್ರೆಸಿವ್ ಬ್ಯಾಟರ್ಸ್ ಇದ್ದಾರೆ. ಎಸ್ಪೆಷಲಿ ಉರ್ವಿಲ್ ಪಟೇಲ್ ಇವತ್ತು ಸರಿಯಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಉರ್ವಿಲ್ ಪಟೇಲ್ ನಾನು ಡೆವಾಲ್ಡ್ ಬ್ರೇವಿಸ್, ಶಿವಮ್ ದುಬೆ ಎಲ್ಲ ಹಾಕೊಂಡು ಗುದ್ದೋರನ್ನಿರೋದು. ನಂಬರ್ 6 ಕೂಡ ಸಖತ್ತಾಗಿರೋಂಥವ್ರು. ಓಟನ್ ಗೊತ್ತಿರೋದೇ ಹ್ಯಾಂಡಿ ಆಗಿರೋಂಥವ್ರು. ಓಟನು ಯಾವ ಥರ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗೋಗ್ಬಿಟ್ಟಿದೆ. ನಾನು ಮುಖೇಶ್ ಚೌಧರಿ ಮಾಡ್ತಿರೋಂಥ ಬೌಲಿಂಗು, ಎಸ್ಪೆಷಲಿ ಕಂಬೂಜ್ ಮಾಡ್ತಿರೋಂಥ ಬೌಲಿಂಗು, 3 ಜನ ಪಿಲ್ಲರ್ ನಿಂತ್ಕೊಂಡಂಗೆ ನಿಂತ್ಕೊಳ್ತಾರೆ. CSK ಅವ್ರು ಏನಾದ್ರು ಬೆಟರ್ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂತಲೂ ಕೂಡ ಇವರು ಡಿಫೆಂಡ್ ಮಾಡ್ಕೊಳ್ಳೋಂಥ ಈ 3 ಜನ ಎಸ್ಪೆಷಲಿ ಅಬಿಲಿಟಿ ಅಂತೂ ಖಂಡಿತ ಇದ್ದೇ ಇದೆ. ಇದಕ್ಕೆ ಆ್ಯಡ್ ಆನ್ ಆಗ್ತಾರೆ ನೂರ್ ಅಹ್ಮದ್, ಇನ್ ಕೇಸ್ ಅಖಿಲ್ ಹುಸೇನ್ ಆಡಿದ್ರು ಅಂತಂದರೆ ಅವರು ಕೂಡ ಆ್ಯಡ್ ಆನ್ ಆಗ್ತಾರೆ. ಸಖತ್ತಾಗಿರುವಂಥ ಒಬ್ಬರಿಗೆ ಘೋಷನ್ ಅವ್ರಿಗೆ ಪಾಪ ಇಂಜುರಿ ಆಗೋಗ್ಬಿಡ್ತು. ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಯೂನಿಟು CSKದು. ನನ್ನ ಪ್ರಕಾರ CSK ಬ್ಯಾಟಿಂಗ್ ಯೂನಿಟ್ಗಿಂತ ಬೌಲಿಂಗ್ ಯೂನಿಟ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದರೆ ಒಂದು ಟೂರ್ನಮೆಂಟಲ್ಲಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಇದನ್ನು ಉಲ್ಟಾ ಮಾಡಬೇಕಾಗಿದೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸು. ಇವತ್ತು ನಾನು ಅನ್ಕೊತಾ ಇದ್ದೀನಿ ಡೆಲ್ಲಿ ಕ್ಯಾಪಿಟಲ್ಸರು ಉಲ್ಟಾ ಮಾಡ್ತಾರೆ CSKನ ಅಂತ, ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. CSK ಇಲ್ಲಿಂದ ಆಚೆ ಏನಾದ್ರು ಸೋಲ್ತಾ ಹೋಯಿತು ಅಂತಂದರೆ, ಈ ಮ್ಯಾಚ್ನ ಸೋಲ್ತು ಅಂದರೆ ಖಂಡಿತ ಅವರ ಕಾನ್ಫಿಡೆನ್ಸ್ನ ಕುಗ್ಗಿಸ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಮ್ಯಾಚ್ ಸೋಲ್ತು ಅಂತಂದರೆ ಅವ್ರ ಕಾನ್ಫಿಡೆನ್ಸ್ 100% ಕೂಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಸೋಲ್ತು ಅಂದರೆ ಎದ್ದೇಳುವಂಥ ಸೀನೇ ಕಾಣಿಸ್ತಾ ಇಲ್ಲ. CSK ಸೋತರು ಎದ್ದೇಳ್ಬೋದು ಅಂತ ಅನ್ನಿಸ್ದೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ರೆ ಎದ್ದೇಳುವಂಥದ್ದು ಚಾನ್ಸು ಖಂಡಿತ ಕಮ್ಮಿ, ಕಾನ್ಫಿಡೆನ್ಸು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ನೋಡೋಣ ಇವತ್ತಿನ ಮ್ಯಾಚ್ ಅದೇನಾಗುತ್ತೆ ಅಂತ. ನನ್ನ ಪ್ರಿಡಿಕ್ಷನ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತಾರೆ CSK ಅಗೇನ್ಸ್ಟ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.